ಇತ್ತ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅಂತ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ತ್ರಿವಿಧ ದಾಸೋಹಿ ತುಮಕೂರು ಸಿದ್ಧಗಂಗಾ ಶ್ರೀಗಳಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ TV5 ಒಂದು ವಿಶೇಷವಾದಂತಹ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಈ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯ ಜನರನ್ನು ನಾನು ಮಾತಾಡಿಸ್ತೀನಿ. ಸರ್, ಇವತ್ತು TV5 ಒಂದು ವಿಶೇಷವಾದಂತಹ ಒಂದು ಅಭಿಯಾನವನ್ನು ಮಾಡ್ತಿದೆ. ತುಮಕೂರು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತೂ, ಅದು ಮರಣೋತ್ತರ ಕೊಡಬೇಕು ಅಂತೇಳಿ ಏನು ಹೇಳ್ತೀರಿ ಸರ್? ಫಸ್ಟು ನೀವು ಹಮ್ಮಿಕೊಂಡಿರುವಂಥ ಈ ಅಭಿಯಾನಕ್ಕೆ ನಾವು ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳನ್ನು ಹೇಳ ಬಯಸ್ತೇವೆ. ಯಾಕಂತಂದ್ರೆ ಈಗಾಗಲೇ ಭಾರತ ರತ್ನ ಮರಣೋತ್ತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಅಲ್ಲಿವರೆಗೂ ಭಾರತ ರತ್ನದ ಗೌರವ ಹೆಮ್ಮರವಾಗುತ್ತಾನೆ ಹೋಗ್ತಾ ಇತ್ತು. ಸೊ ಆ ನಂತರದ ಏನು ಆಯ್ಕೆಗಳದಾವು ಅದರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಭಾರತ ರತ್ನ ಅಂತಂದ್ರೆ ನಮ್ಮ ದೇಶದ ಹೆಮ್ಮೆ ಅನ್ನುವಂಥದ್ದು ನಾವು ನಮ್ಮ ಎಲ್ಲ ದೇಶಾಭಿಮಾನಿಗಳ ಒಳಗೆ, ರಾಷ್ಟ್ರದ ಅಭಿಮಾನಿಗಳ ಒಳಗೆ, ದೇಶಭಕ್ತರೊಳಗೆ ಒಂದು ವಿಶೇಷವಾದಂಥ ಹೆಮ್ಮೆ ಅದ. ಇವತ್ತು ನಿಜವಾಗ್ಲೂ ಭಾರತ ರತ್ನ ಅನ್ನುವಂಥ ಒಂದು ಪ್ರಶಸ್ತಿನ, ಅದು ಪ್ರಶಸ್ತಿ ಅಲ್ಲ, ಅದೊಂದು ವಿಶೇಷ ಗೌರವನ, ಆ ವಿಶೇಷ ಗೌರವವನ್ನು ತ್ರಿವಿಧ ದಾಸೋಹಿ ಆದಂಥ ಶರಣರಿಗೆ ಕೊಟ್ಟರೆ ಮರಣೋತ್ತರವಾಗಿ 100% ಭಾರತ ರತ್ನದ ಗೌರವ ಜಾಸ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಮನಸ್ಸು ಬಿಚ್ಚಿ ಎಲ್ಲಿ ಬೇಕಲ್ಲಿ ಹೇಳೋಕ್ಕೆ ಸಿದ್ಧ ಇದ್ದೀವಿ. ಅಂಥ ಒಂದು ವಿಶೇಷ ಅಭಿಯಾನವನ್ನು ಏನು TV5ನವರು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇದು 100% ಶ್ಲಾಘನೀಯ ಮತ್ತು ನಿಜವಾಗ್ಲೂ ಸಾಮಾಜಿಕ ಕಳಕಳಿ ಉಳ್ಳಂಥ ಕಾರ್ಯಕ್ರಮ ಅಂತಂದು ಹೇಳಿ ನಾನು ಹೇಳಿ ಬಯಸ್ತೇನೆ. ಸೊ ದೇಶದ ಯಾರ್ಯಾರು ಈ ಆಯ್ಕೆ ಪ್ರಶಸ್ತಿಯ ಒಂದು ಪಟ್ಟಿ ಒಳಗಿರುವಂಥ ಪ್ರಮುಖರಿದ್ದಾರೆ, ಈ ವಿಷಯ ದಯವಿಟ್ಟು ಅವರ ಗಮನಕ್ಕೆ ತರುವಂಥ ಕೆಲಸ ತಾವು ಮಾಡಿರಿ. ನಾವು ಸಹಿತ ವಿಶೇಷವಾದಂಥ ಆಗ್ರಹವನ್ನು ವಿಶೇಷ ಪತ್ರಗಳ ಮೂಲಕ, ಮನವಿಗಳ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. 100% ತ್ರಿವಿಧ ದಾಸೋಹಿ ಅವರಿಗೆ ಈ ಮರಣೋತ್ತರ ಭಾರತ ರತ್ನ ಸಿಗೋವರೆಗೂ ಸಹಿತ ನಾವು ಹೋರಾಟಕ್ಕೆ ಇಳಿಯೋಕ್ಕೂ ಸಿದ್ಧ ಇದ್ದೀವಿ. ಬಟ್ ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರ ಮುಂದಾಗಕ್ಕೆ ಅವಕಾಶ ಕೊಡಬಾರದು. ತಾನೇ ಖುದ್ದಾಗಿ ಇವತ್ತೇನು ಮಾಡ್ತಾ ಇದೆ ಅದನ್ನು ಇಂತಹ ವಿಶೇಷವಾದಂಥ ವಿಷಯಗಳನ್ನು ಗಮನದಲ್ಲಿರಿಸ್ಕೊಂಡು ಈ ಒಂದು ಪ್ರಶಸ್ತಿಯನ್ನು ಕೊಟ್ಟರೆ ಗೌರವಯುತವಾದಂಥ ಶಕ್ತಿಗಳಿಗೆ ಆ ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿ ಅಥವಾ ಆ ಗೌರವದ ಮಾನ್ಯತೆ ಹೆಚ್ಚಾಗ್ತದೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಮಕೂರು ಸಿದ್ಧಗಂಗಾ ಶ್ರೀಗಳಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ TV5 ಒಂದು ವಿಶೇಷವಾದಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಅಭಿಯಾನ ಸಂಬಂಧ ತಾವೇನು ಹೇಳ್ತೀರಿ? ಪ್ರತಿಯೊಬ್ಬರು ಭಾರತೀಯರ ಕೈ ಮುಗಿದು ಹೇಳ್ತೀವಿ, ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಈ TV5 ಅಭಿಯಾನ ಮಾಡ್ತಿರೋದು ಭಾಳ ಸ್ವಾಗತೀಯ ಕಾರ್ಯ. ಆಗ ನಾವಷ್ಟೇ ಅಂತಲ್ಲ ಸರ್, ಪ್ರತಿಯೊಬ್ಬ ಭಾರತೀಯನು ಕೂಡ ಮೆಚ್ಚುವಂಥ ಕಾರ್ಯಕ್ರಮ ಇದು ಅಭಿಯಾನ ಮಾಡ್ತಿದ್ದೀರಿ ನೀವು. ಈ ಅಭಿಯಾನಕ್ಕೆ ಸತ್ಯವಾಗ್ಲೂ ನಾವು ಯಾವ ರೀತಿಯಾದರೂ ಸಹಕಾರ ಬೇಕಂದ್ರೆ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ಅನ್ನುವಂಥ ಮಾತೈತೀನಿ. ಇನ್ನೂ ಒಂದು ವಿಚಾರ ಭಾಳ ದೊಡ್ಡದೇಬೇಕಂತಂದ್ರೆ, ಏನು ಸಿದ್ಧಗಂಗಾ ಶ್ರೀಗಳಿಗೆ ಕೊಟ್ರೆ ಅದು ಭಾರತ ರತ್ನ ಏನು ಅವಾರ್ಡ್ ಐತಿ, ಆ ಅವಾರ್ಡಿಗೆ ಒಂದು ತೂಕ ಬರ್ದೈತಿ, ಗೌರವ ಬರ್ದೈತೆ ಅನ್ನುವಂಥ ವಿಚಾರ ಹೇಳ್ತೀನಿ. ಯಾಕಂತಂದ್ರೆ ಪ್ರತಿಯೊಂದು ಸಮಾಜರು, ಪ್ರತಿಯೊಂದು ಎಲ್ಲ ಸಮಾಜದ ವರ್ಗ ಹಾಗೂ ಎಲ್ಲ ಸಮಾಜದ ಬಡತನ ರೇಖೆಗಿನ ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳಿಗೆ 3 ಥರದ ಏನು ದಾಸೋಹಗಳು ಕೊಟ್ಟಿದ್ದಾರೆ. ಅದಕ್ಕೆ ಭಾರತ ರತ್ನಕ್ಕೆ ಅವರು ಮರಣೋತ್ತರವಾಗಿ ಯೋಗ್ಯರಾದ. ಆ ಭಾರತ ರತ್ನ ಪರಿಸ್ಥಿತಿಗೆ ಒಂದು ದೊಡ್ಡ ಭಾಳ ಗೌರವ ಬರ್ತೈತೆ ಅನ್ನುವಂಥ ಮಾತಿರಲಿ ಎರಡು ಮಾತಿಲ್ಲ. ಈ ಮತ್ತೊಮ್ಮೆ ಹೇಳ್ತೀನಿ, ಪ್ರತಿಯೊಂದು ಭಾರತೀಯನು ನನ್ನಾದಿಯಾಗಿ TV5 ಅಭಿಯಾನಕ್ಕೆ ಮುಕ್ತವಾಗಿ ನಾವು 2 ಮಾತಲೇ ಹೇಳಿದರೆ ಮಾತು ಸಾಲೋದಿಲ್ಲ ಅನ್ನುವಂಥ ಮಾತು ಈ TV5 ಅಭಿಯಾನಕ್ಕೆ ಹೇಳ್ತೇವೆ. ನಾವು ಹೃದಯಪೂರ್ವಕವಾಗಿ ನಿಮ್ಮ ಒಟ್ಟಿಗೆ ನಾವು ಅದೇ ಅನ್ನುವಂಥ ಮಾತು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಏನು ಇವತ್ತು TV5 ಒಂದು ವಿಶೇಷವಾದಂತಹ ಅಭಿಯಾನನ ಮಾಡ್ತಿದ್ದೀವಿ. ಆ ಅಭಿಯಾನಕ್ಕೆ ನಾವು ಸಹ ಇಲ್ಲಿ ಅಂತಾರೆ ಕೈ ಜೋಡಿಸ್ತೀವಿ. ಇಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳಿಗೆ ಏನು ಸಿದ್ಧಗಂಗಾ ಶ್ರೀಗಳೇನಿದ್ದಾರೆ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಬೇಕು. ಭಾರತ ರತ್ನ ನೀಡಿದರೆ ಆ ಭಾರತ ರತ್ನ ಪ್ರಶಸ್ತಿಗೆ ಒಂದು ಗೌರವ ಹೆಚ್ಚಿಗೆ ಆಗುತ್ತೆ. ಹೀಗಾಗಿ ಸರ್ಕಾರ ಇಲ್ಲಿ ಎಚ್ಚೆತ್ತುಕೊಳ್ಬೇಕು, ಅವರಿಗೆ ಪ್ರಶಸ್ತಿ ನೀಡಬೇಕು ಅನ್ನೋದು ಹುಬ್ಬಳ್ಳಿಯ ಜನರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.